ಎಲ್ಲರಿಗೂ ನಮಸ್ಕಾರ. ಬೆಟ್ಟದ ನೆಲ್ಲಿಕಾಯಿಯನ್ನು ಬಹಳ ತಿಂಗಳ ಕಾಲ ಪ್ರಿಸರ್ವ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನಾನಿಲ್ಲಿ 2 ರೀತಿಯಲ್ಲಿ ಬೆಟ್ಟದ ನೆಲ್ಲಿಕಾಯಿಯನ್ನು ಪ್ರಿಸರ್ವ್ ಮಾಡೋದು ತೋರಿಸ್ತೀನಿ. ಒಂದು ಮುರಪ್ಪ ಅಂದರೆ ಕನ್ನಡದಲ್ಲಿ ಸಕ್ಕರೆ ಪಾಕದ ನೆಲ್ಲಿಕಾಯಿ ಅಂತ. ಎರಡನೇದು ಉಪ್ಪು ಖಾರ ಹಾಕಿ ಪ್ರಿಸರ್ವ್ ಮಾಡಿದಂಥ ಬೆಟ್ಟದ ನೆಲ್ಲಿಕಾಯಿ. ಇನ್ನು ಬೆಟ್ಟದ ನೆಲ್ಲಿಕಾಯಿಯನ್ನು ಆಯುರ್ವೇದದಲ್ಲಿ ಅಮೃತ ಫಲ ಅಂತಲೇ ಕರೀತಾರೆ. ಯಾಕೆ ಅಂದರೆ ಬೆಟ್ಟದ ನೆಲ್ಲಿಕಾಯಿಯನ್ನು ಪ್ರತಿದಿನ ಸೇವಿಸ್ತಾ ಬಂದರೆ ಮನುಷ್ಯ ದೀರ್ಘಕಾಲ ಬಾಳಿಕೆ ಬರ್ತಾರೆ. ಅವ್ರಿಗೆ ರೋಗದಿಂದ ದೂರ ಕೂಡ ಇರ್ಬೋದು. ಪ್ರತಿದಿನ ಬೆಟ್ಟದ ನೆಲ್ಲಿಕಾಯಿಯನ್ನು ಸೇವಿಸೋದ್ರಿಂದ ಹಲವಾರು ಉಪಯೋಗಗಳಿದೆ. ನಾನು ಒಂದೊಂದನ್ನೇ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ಮುರಪ್ಪ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ. ಇದಕ್ಕೆ ಒಂದಷ್ಟು ಬೆಟ್ಟದ ನೆಲ್ಲಿಕಾಯಿಯನ್ನು ತಗೊಂಡು ನೀವು ಎಷ್ಟಾರು ತಗೋಬೋದು. ನೀವು ಸುಮಾರು ತಿಂಗಳು ಪ್ರಿಸರ್ವ್ ಮಾಡೋದ್ರಿಂದ KG ಗಟ್ಟಲೆ ಬೆಟ್ಟದ ನೆಲ್ಲಿಕಾಯಿಯನ್ನು ತಗೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲಿ ನಾನು ಸ್ಯಾಂಪಲ್ಗೆ ತೋರಿಸ್ತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿಯನ್ನು ತೊಳೆದು ಕೆಲವು ಭಾಗ ಹೋಗಿದ್ರೆ ಅದನ್ನ ರಿಮೂವ್ ಮಾಡಿ ಚಾಕುವಿನಿಂದ ಅಲ್ಲಲ್ಲೇ ಕಟ್ ಮಾಡಿ ಅದನ್ನು ಒಂದು ಬೌಲ್ಗೆ ಹಾಕಿ ಬೇಯಕ್ಕಿಡಬೇಕು. ಇನ್ನು ಬೆಟ್ಟದ ನೆಲ್ಲಿಕಾಯಿಯನ್ನು ಬಳಸೋದ್ರಿಂದ ನಮ್ಮ ಚರ್ಮ ತುಂಬಾ ಆರೋಗ್ಯವಾಗಿರುತ್ತೆ. ಮೊದಲಿಗೆ ಇದನ್ನು ಮುಖಕ್ಕೆ ಹಾಕೋದ್ರಿಂದ ಏನು ಪ್ರಯೋಜನ ಅಂತ ಹೇಳ್ತೀನಿ. ಬೆಟ್ಟದ ನೆಲ್ಲಿಕಾಯಿಗೆ ರೋಸ್ ವಾಟರ್ ಅಥವಾ ಮೊಸರನ್ನು ಸೇರಿಸಿ ಮುಖಕ್ಕೆ ಹಚ್ಚೋದ್ರಿಂದ ಮುಖದಲ್ಲಿರುವಂಥ ಏಜಿಂಗ್ಸ್, ಡಾಟ್ ಸ್ಪಾಟ್ಸ್, ರಿಂಕಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ಇನ್ನು ಚರ್ಮದ ಅಲರ್ಜಿ ಸಮಸ್ಯೆ ಇರೋರು ಬೆಟ್ಟದ ನೆಲ್ಲಿಕಾಯಿ ಎಣ್ಣೆಯನ್ನು ದೇಹಕ್ಕೆ ಅಪ್ಲೈ ಮಾಡಿ ಸ್ನಾನ ಮಾಡ್ತಾ ಬಂದರೆ ಚರ್ಮದ ಅಲರ್ಜಿ ಕೂಡ ಹೋಗುತ್ತೆ. ಇದು ಕಣ್ಣಿಗೆ ತುಂಬಾ ಒಳ್ಳೆಯದು. ಯಾಕೆ ಅಂದರೆ ಇದರಲ್ಲಿ ವಿಟಮಿನ್ C ಮತ್ತು ವಿಟಮಿನ್ A ಹೆಚ್ಚಾಗಿದೆ. ಇದು ಕಣ್ಣಿನ ಸಮಸ್ಯೆನೆಲ್ಲ ದೂರ ಮಾಡಿ ಕಣ್ಣು ಬಹಳನೇ ಆರೋಗ್ಯವಾಗಿರುವಂಗೆ ಕಾಪಾಡುತ್ತೆ. ಇನ್ನು ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ಬೆಟ್ಟದ ನೆಲ್ಲಿಕಾಯಿ ಈಗ ಬೆಂದಿದೆ. ಈಗ ಬೆಂದಿದಂಥ ಬೆಟ್ಟದ ನೆಲ್ಲಿಕಾಯಿಗೆ ನಾನು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಕೆಲವರು ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಜೊತೆಗೆ ಸ್ವಲ್ಪ ಏಲಕ್ಕಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸೇರಿಸಿ ಮತ್ತೆ ಇದನ್ನು ಬೇಯೋಕ್ಕಿಡಬೇಕು. ಇನ್ನು ಇದು ದೇಹದ ಅನ್ವಾಂಟೆಡ್ ಕೊಬ್ಬನ್ನು ಕೂಡ ಕರಗಿಸೋದ್ರಲ್ಲಿ ತುಂಬಾ ಕೆಲಸ ಮಾಡುತ್ತೆ. ಇದು ಸಕ್ಕರೆಯಲ್ಲಿರುವಂಥ ಶುಗರಿನ ಮಟ್ಟವನ್ನು ಕಂಟ್ರೋಲಲ್ಲಿಡುತ್ತೆ. ಹಾಗಾಗಿ ಶುಗರ್ ಕಾಯಿಲೆ ಅಥವಾ ಥೈರಾಯ್ಡ್ ಸಮಸ್ಯೆ ಇರೋರು ಬೆಟ್ಟದ ನೆಲ್ಲಿಕಾಯಿಯನ್ನು ಪ್ರತಿದಿನ ಸೇವಿಸೋದು ತುಂಬ ಒಳ್ಳೆಯದು. ಜೀರ್ಣ ವ್ಯವಸ್ಥೆಯನ್ನು ಇದು ತುಂಬಾ ಸುಧಾರಿಸುತ್ತೆ. ಯಾರಿಗಾದರೂ ಮಲಬದ್ಧತೆ ಸಮಸ್ಯೆ ಇದ್ದರೆ ಅವರು ಬೆಟ್ಟದ ನೆಲ್ಲಿಕಾಯಿ ಸೇವಿಸೋದ್ರಿಂದ ಅವ್ರಿಗೆ ಅದರಿಂದ ಮುಕ್ತರಾಗ್ಬೋದು. ಇನ್ನು ತಲೆ ಕೂದಲು ಬೆಳೆಯೋದಕ್ಕೂ ಕೂಡ ಬೆಟ್ಟದ ನೆಲ್ಲಿಕಾಯಿ ತುಂಬಾ ಸಹಕಾರಿ. ಬೆಟ್ಟದ ನೆಲ್ಲಿಕಾಯಿಯಲ್ಲಿ ವಿಟಮಿನ್ C, ಟಾನಿನ್, ರಂಜಕ, ಕಬ್ಬಿಣ, ಕ್ಯಾಲ್ಶಿಯಂ ಅಂತ ಇದೆ. ಇದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ವೀರ್ಯಾಣು ಕಮ್ಮಿ ಇರುವಂಥ ಪುರುಷರು ಬೆಟ್ಟದ ನೆಲ್ಲಿಕಾಯಿಯನ್ನು ಸೇವಿಸೋದ್ರಿಂದ ಅವರಲ್ಲಿ ವೀರ್ಯಾಣು ಹೆಚ್ಚಾಗುತ್ತೆ. ಇದು ಹೃದಯ ಸ್ನೇಹಿ. ಯಾಕೆ ಅಂದರೆ ಹೃದಯದ ಎಷ್ಟೋ ಕಾಯಿಲೆಗಳನ್ನು ನಿವಾರಣೆ ಮಾಡುತ್ತೆ. ಜೊತೆಗೆ ಸ್ಟ್ರೋಕ್ ಆಗದಂತೆ ತಡೆಯುತ್ತೆ. ಇದು ಆ್ಯಂಟಿ ಕ್ಯಾನ್ಸರ್ ಆಗು ಕೂಡ ಬಾಡಿಯಲ್ಲಿ ವರ್ಕ್ ಮಾಡುತ್ತೆ. ಆ್ಯಂಟಿ ಕ್ಯಾನ್ಸರ್ ಆಗಿ ವರ್ಕ್ ಮಾಡೋದ್ರಿಂದ ಕ್ಯಾನ್ಸರ್ ಕೂಡ ಬರೋದಿಲ್ಲ. ನಿಮ್ಮ ಆರೋಗ್ಯವನ್ನು ಬೆಟ್ಟದ ನೆಲ್ಲಿಕಾಯಿ ತುಂಬ ಚೆನ್ನಾಗಿಡುತ್ತೆ. ಇನ್ನು ಸಕ್ಕರೆ ಪಾಕದ ಬೆಟ್ಟದ ನೆಲ್ಲಿಕಾಯಿ ರೆಡಿಯಾಗಿದೆ ನೋಡಿ. ಈ ರೀತಿ ಕಾಣುತ್ತೆ. ಇದನ್ನು ನಾವು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ
ಬಹಳ ತಿಂಗಳು ಇಟ್ಟು ಸೇವಿಸ್ಬೋದು. ಯಾಕೆ ಅಂದರೆ ಇದು ಚಳಿಗಾಲದಲ್ಲಿ ಮಾತ್ರನೇ ಸಿಗುವಂಥದ್ದು, ಎಲ್ಲ ಕಾಲದಲ್ಲೂ ಸಿಗಲ್ಲ. ಹಾಗಾಗಿ ಇದು ಪ್ರತಿದಿನ ಸೇವಿಸೋಕ್ಕೆ ಬೇಕಾಗುತ್ತೆ. ಇದನ್ನು ಈ ರೀತಿ ಪ್ರಿಸರ್ವ್ ಮಾಡೋದ್ರಿಂದ ಪ್ರತಿದಿನ ನೀವು ಬೆಳಗ್ಗೆ ಈ ಬೆಟ್ಟದ ನೆಲ್ಲಿಕಾಯಿ ಸೇವಿಸ್ತಾ ಬಂದರೆ, ನಾನೇನು ಈಗ ಹೇಳಿದ್ನಲ್ಲ ಏನೇನು ರೀತಿ ವರ್ಕ್ ಮಾಡುತ್ತೆ ಅಂತ, ಆ ರೀತಿ ಎಲ್ಲ ನಿಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಇನ್ನು ಮತ್ತೊಂದು ರೀತಿ ಹೇಳಿದ್ದೆ, ಅದನ್ನು ಕೂಡ ಅಷ್ಟೇ. ಬೆಟ್ಟದ ನೆಲ್ಲಿಕಾಯಿ ತೊಳೆದು ಅನ್ವಾಂಟೆಡ್ನೆಲ್ಲ ರಿಮೂವ್ ಮಾಡಿ ಅದನ್ನು ಚಾಕುವಿನಿಂದ ಅಲ್ಲಲ್ಲೇ ಕಟ್ ಮಾಡ್ಕೋಬೇಕು. ಮಾಡಿದಂಥ ಬೆಟ್ಟದ ನೆಲ್ಲಿಕಾಯಿಗೆ ನೀರು, ಉಪ್ಪು ಜೊತೆಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇಷ್ಟನ್ನು ಸೇರಿಸಿ ಅದನ್ನು ಏರ್ ಕಂಟೈನರ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ನೀವು ಸುಮಾರು ವರ್ಷದ ಹತ್ರ ಬಳಸ್ಬೋದು. ಈ ಬೆಟ್ಟದ ನೆಲ್ಲಿಕಾಯಿಯಿಂದ ನೀವು ಬೆಳಗ್ಗೆ ಹೊತ್ತು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಚಟ್ನಿ ಮಾಡ್ಕೊಂಡು ತಿನ್ಬೋದು, ತಂಬುಳಿ ಅಂತ ಎಲ್ಲ ಮಾಡ್ಕೊಂಡು ತಿನ್ಬೋದು, ಅಥವಾ ಹಾಗೆ ಕೂಡ ಸೇವಿಸ್ಬೋದು. ಹಲವಾರು ರೀತಿಯಲ್ಲಿ ಬೆಟ್ಟದ ನೆಲ್ಲಿಕಾಯಿಯನ್ನು ನಾವು ಸೇವಿಸಬೇಕು. ಏಕೆ ಅಂದರೆ ಒಂದಲ್ಲ ಒಂದು ರೀತಿ ದೇಹಕ್ಕೆ ಅದನ್ನು ಸೇವಿಸ್ತಾ ಬಂದರೆ ನಾವು ರೋಗದಿಂದ ಮುಕ್ತರಾಗ್ಬೋದು. ಈ ಎರಡು ರೀತಿಯಲ್ಲಿ ನೀವು ಬೆಟ್ಟದ ನೆಲ್ಲಿಕಾಯಿಯನ್ನು ಪ್ರಿಸರ್ವ್ ಮಾಡಿಟ್ಕೊಂಡು ಸೇವಿಸಿ ಆರೋಗ್ಯವಾಗಿರಿ. ಈ ಮಾಹಿತಿ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.